ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಯಾವ ವಿಚಾರದಲ್ಲಿ ಬಂದಿದ್ದೀನಿ ಅಂದರೆ, ಧನಾತ್ಮಕ ಚಿಂತನೆ ಮತ್ತು ನಕಾರಾತ್ಮಕ ಚಿಂತನೆ ಈ ಎರಡೂ ನಮ್ಮ ಜೀವನದಲ್ಲಿ ಎಷ್ಟು ಅಳವಡಿಸ್ಕೊಳ್ಬೇಕೋ ಅಷ್ಟೇ ಅಳವಡಿಸ್ಕೋಬೇಕು ಸ್ನೇಹಿತರೆ. ಧನಾತ್ಮಕ ಶಕ್ತಿ ಅಂತಂದರೆ ತುಂಬ ಪಾಸಿಟಿವ್ ಎನರ್ಜಿ ತುಂಬ್ಕೊಳ್ಳೋದು. ನೆಗೆಟಿವ್ ಎನರ್ಜಿ ಅಂದರೆ ನಕಾರಾತ್ಮಕ ಅಂತ. ನಾವು ಯಾವತ್ತೂ ಧನಾತ್ಮಕವಾಗಿ ಮತ್ತು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಬಂದರೆ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರಿಸಲ್ಟನ್ನು ನಾವು ತೊಗೋಬೋದು. ಹೇಗೆ ಅಂದರೆ ಸ್ನೇಹಿತರೆ, ನಾವು ಯಾವುದೇ ಯೋಚನೆ ಮಾಡಬೇಕಾದ್ರೂ ನಮ್ಮ ದೇಹದಿಂದ, ನಮ್ಮ ಮನಸ್ಸಿನಿಂದ ಮಾಡಬೇಕೇ ಹೊರತು ದೇಹದಿಂದ ಅಲ್ಲ, ಅಥವಾ ತಲೆಯಿಂದ ನಾವು ಮಾಡಬಾರ್ದು. ನಮ್ಮ ಮನಸ್ಸು ಪೂರ್ತವಾಗಿ ನಾವು ಮಾಡಿದ ಒಂದೊಂದು ಕೆಲಸನೂ ಧನಾತ್ಮಕ ಚಿಂತನೆಯನ್ನೇ ಉಂಟು ಮಾಡುತ್ತೆ. ಏಕೆಂದರೆ ಧನಾತ್ಮಕವಾಗಿ ನಾವು ಯೋಚನೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿರೋ ಒಂದು ವೈಬ್ರೇಷನ್ ಅಂತಾರಲ್ಲ, ಪಾಸಿಟಿವ್ ವೈಬ್ರೇಷನ್, ಧನಾತ್ಮಕ ಚಿಂತನೆಯ ಒಂದು ಪ್ರಬುದ್ಧಮಾನವಾದ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗೋದ್ರಿಂದ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಕಾರ್ಯಗಳಾಗಲಿ, ಯಾವುದೇ ಒಂದು ಕೆಲಸಗಳು ನಿರ್ವಿಘ್ನವಾಗಿ ನಡ್ಕೊಂಡು ಹೋಗುತ್ತೆ ಫ್ರೆಂಡ್ಸ್. ಅದೇ ನಕಾರಾತ್ಮಕವಾಗಿ ನಾವು ಚಿಂತನೆ ಮಾಡ್ತಾ ಹೋದರೆ ನಮ್ಮ ದೇಹವೂ ನಕಾರಾತ್ಮಕವಾಗುತ್ತೆ, ನಾವು ಮಾಡುವ ಕೆಲಸವೂ ನಕಾರಾತ್ಮಕ ಆಗುತ್ತೆ, ನಮ್ಮ ಮನಸ್ಸು ಹಾಗೆ ಆಗುತ್ತೆ. ಹಾಗಾಗಿ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಬರಬೇಕು. ಪಾಸಿಟಿವ್ ಥಿಂಕ್ ಮಾಡೋದ್ರಿಂದ ನಾವು ಯಾವತ್ತೂ ನಮ್ಮ ಚೈತನ್ಯನೇ ಆಗಲಿ, ನಮ್ಮಲ್ಲಿರೋ ಆತ್ಮವಿಶ್ವಾಸನೇ ಆಗಲಿ, ನಮ್ಮಲ್ಲಿರೋ ಒಂದು ದೃಢತೆನ ಕಳ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ನಕಾರಾತ್ಮಕ ಅಂದರೆ ನಾವು ಯಾವಾಗಲೂ ಕುಂದೋಗ್ತೀವಿ ಫ್ರೆಂಡ್ಸ್. ಯಾವಾಗಲೂ ಯಾಕೆ ಹೆಂಗೆ ಅಂದರೆ, ನಾವು ಮನಸ್ಸಿನ ಆಳದಲ್ಲೇ ನಮ್ಮ ಮನಸ್ಸು ಜೊತೆಗೂಡಿ ಫುಲ್ಲು ಕೊನೆ ತನಕ ಎಂಡ್ ತನಕ ನಮ್ಮ ದೇಹದ ಎಲ್ಲ ನರನಾಡಿಗಳು ಕುಸಿತಾ 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 ಒಂದೊಂದೇ ಒಂದು ಹಂತಗಳನ್ನು ಕಳ್ಕೊಳ್ತಾ ಬರುತ್ತೆ. ಹೇಗೆ ಅಂದರೆ, ಮೊದಲು ನಮ್ಮ ಮನಸ್ಸು ಚೇಂಜ್ ಆಗುತ್ತೆ, ಅದಾದಮೇಲೆ ಕೊರಗಕ್ಕೆ ಶುರು ಮಾಡುತ್ತೆ. ಆ ಕೊರಗು ನಮ್ಮ ಬಾಡಿಲಿರೋ ನ್ಯೂನ್ಯತೆಗಳನ್ನೆಲ್ಲ ಕುಸಿತಾ ಮಾಡ್ತಾ ಕುಸಿದು 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 ನೆಲಕ್ಕೆ ಎಸೆಯುತ್ತೆ. ಅದಕ್ಕಾಗಿ ನಾವು ನಕಾರಾತ್ಮಕ ಚಿಂತನೆಯನ್ನು ಯಾವತ್ತೂ ಯೋಚನೆ ಮಾಡಬಾರ್ದು. ಯಾವತ್ತೂ ಪಾಸಿಟಿವ್ ಆಗಿ ಧನಾತ್ಮಕವಾಗಿ ಚಿಂತನೆ ಮಾಡೋದ್ರಿಂದ ದುಡ್ಡೂ ಸಿಗುತ್ತೆ, ಮತ್ತು ದುಡ್ಡಿನ ಜೊತೆಗೆ ಹೆಸರು ಸಿಗುತ್ತೆ, ಹೆಸರು ಜೊತೆಗೆ ಒಳ್ಳೆಯ ಆರೋಗ್ಯನೂ ಸಿಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಥಿಂಕ್ ಮಾಡೋದು ತುಂಬಾ ನಮ್ಮ ಆರೋಗ್ಯಕ್ಕೂ, ನಮ್ಮ ಮನಸ್ಸಿಗೂ, ನಮ್ಮ ದೇಹಕ್ಕೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದು ಖಂಡಿತ ಸತ್ಯ. ಏಕೆಂದರೆ ಎಷ್ಟೋ ಜನ ಜ್ಞಾನಿಗಳು, ವಿವೇಕಾನಂದ ಸ್ವಾಮಿಗಳು ಮತ್ತು ಬಸವಣ್ಣನವರು, ಪ್ರತಿಯೊಬ್ಬರು ಪೌರಾಣಿಕದಲ್ಲಾಗಲಿ, ಸೈನ್ಸಲ್ಲಾಗಲಿ, ವಿಜ್ಞಾನದಲ್ಲಾಗಲಿ ಪ್ರತಿಯೊಬ್ಬರು ಇದನ್ನೇ ಸಾಧನೆ ಮಾಡ್ತಾ ಬಂದಿದ್ದು. ಹೇಗೆ ಅಂದರೆ, ಅವ್ರು ಯಾವಾಗಲೂ ಅಷ್ಟೇ ರಿಸರ್ಚ್ ಮಾಡ್ತಾನೇ ಇರ್ತಾಯಿದ್ರು. ಆ ರಿಸರ್ಚ್ ಮಾಡೋದ್ರಿಂದನೇ ಈ ಒಂದೊಂದು ವಿಚಾರಗಳ ಬಗ್ಗೆ ರಿಸರ್ಚ್ ಮಾಡ್ತಾ 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 ಬಂದ ಮೇಲೇ ಅವರಿಗೆ ಧನಾತ್ಮಕದ ಶಕ್ತಿ ಜಾಸ್ತಿ ಆಗಿದ್ದು. ಹಾಗಾಗಿ ಎಲ್ಲರೂ, ಪ್ರತಿಯೊಬ್ಬರು, ಸರ್ವಜ್ಞ ಆಗಲಿ, ಕುವೆಂಪು ಆಗಲಿ, ಎಲ್ಲನೂ ಅಷ್ಟೇ, ಅವರೆಲ್ಲ ಪಾಸಿಟಿವ್ ಆಗಿ ಚಿಂತನೆ ಮಾಡಿನೇ ಅವರು ಒಂದು ಸಾಧಕರಾಗಿದ್ದು ಹೊರತು ನೆಗೆಟಿವ್ ಚಿಂತನೆ ಮಾಡಿದ್ರೆ ನಾವು ಸಾಧನೆಯೂ ಮಾಡೋಕ್ಕಾಗಲ್ಲ, ಸಾಧಕರು ಆಗೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ಪಾಸಿಟಿವ್ ಆಗಿರಿ. ಬಿ ಪಾಸಿಟಿವ್, ಬಿ ಗುಡ್ ಆ್ಯಂಡ್ ಬಿ ಹಾನೆಸ್ಟಿ. ಏನಂತ ಹೇಳ್ತೀರಾ? ಸರಿ ಅಲ್ವಾ? ಸರಿನೇ ಫ್ರೆಂಡ್ಸ್. ಇದನ್ನು ಫಾಲೋ ಮಾಡಿ, ಖಂಡಿತ ಎಲ್ಲನೂ ಒಳ್ಳೆಯದಾಗುತ್ತೆ ಜೀವನದಲ್ಲಿ.